ಕೃಷ್ಣನ ಲೀಲೆ ಒಂದ ಎರಡ ಹೇಳ್ತಾ ಇದ್ರೆ ಹೇಳ್ತಾನೆ ಇರ್ತೀವಿ. ಹರೇ ಕೃಷ್ಣ ಅಂತ ಹೇಳಿ ನಾವು ಇಸ್ಕಾನ್ಗೆ ಎಂಟ್ರಿ ಕೊಟ್ವಿ. ಸೊ ಬೆಂಗಳೂರಲ್ಲಿ ಇಸ್ಕಾನ್ ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳಿ. ಇಸ್ಕಾನ್ ದೇವಸ್ಥಾನದಲ್ಲಿ ರಾಧಾಕೃಷ್ಣನ ನೋಡಿ ಕಳ್ದೇ ಹೋದೆ. ಇದನ್ನ ಕಟ್ಸಕ್ಕೆ ಮೇನ್ ಕಾರಣ ಇವರು ಅಂತ ಗೊತ್ತಾಗಿ ಇವ್ರ ಮೇಲೂ ಗೌರವ ತುಂಬಾನೇ ಜಾಸ್ತಿ ಆಯ್ತು. ಇಡೀ ಜಗತ್ತಿಗೆ ಕೃಷ್ಣನ ಲೀಲೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅಲಂಕಾರ ನೋಡಿ ಕಣ್ತುಂಬಿಸ್ಕೊಂಡೆ. ಪಲ್ಲಕ್ಕಿ ಉತ್ಸವಕ್ಕೆ ವೇಟ್ ಮಾಡ್ತಿದ್ದೆ. ಸುಮಾರು ಜನ ನಾವು ಈ ಟೆಂಪಲ್ಗೆ ವಿಸಿಟ್ ಮಾಡಿದೀವಿ, ಆದ್ರೆ ಪಲ್ಲಕ್ಕಿ ಉತ್ಸವದ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಪ್ರತಿದಿನ ರಾತ್ರಿ ಕೃಷ್ಣನ್ಗೆ ಪಲ್ಲಕ್ಕಿ ಉತ್ಸವ ಅಂತ ಹೇಳಿ ಮಾಡ್ತಾರೆ. ಎಷ್ಟು ಜನ ನೋಡಿದಿರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಕೃಷ್ಣನ್ನ ಉಯ್ಯಾಲೆಯಲ್ಲಿ ತೂಗಿಸಿ ಲಾಲಿ ಹಾಡಿ ಎಷ್ಟು ಚಂದ ಮಲಗಿಸ್ತಾರೆ ಗೊತ್ತಾ. ಹೌದು, ಇದೆಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡಿ ಅವತ್ತಿನ ಡೇನ ಎಂಡ್ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ನೆಕ್ಸ್ಟ್ ಯಾರ್ಯಾರೆಲ್ಲ ಇಸ್ಕಾನ್ಗೆ ಹೋಗ್ತಿದ್ದೀರಾ ದಯವಿಟ್ಟು ನೈಟ್ ಹೋಗಿ ಹಾಗೆ ಈ ಪಲ್ಲಕ್ಕಿ ಉತ್ಸವನ ನೋಡೋದನ್ನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.